జాగ్రత్త పెదం పాత ఇన్ని ముట్ట మర్యాద అక్క అక్కను మర్యాద కొట్టు మాట్లాడి అక్క అక్కను మర్యాద కొట్టు మాట్లాడి నాయకత్వం ములుతుంది ఈ కాసమంత గుడ్డాను ಕುಳಿದು ಏನೇನು ಮುರ್ಕೊಂಡು ಹೋಗ್ಲೆತ್ತ ಗೊತ್ತಲ್ಲ. ಖಾಸಗಿ ಜಮೀನಿನ ಮಾಲಕಿಯೋರ್ವರು 50 ಅಡಿ ಆಳವಿರುವ ತೋಡಿಗೆ ಕಿರಿದಾದ ಮೋರಿ ನಿರ್ಮಿಸಿ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸುತ್ತಮುತ್ತಲಿನ ಸುಮಾರು 100 ಮನೆಗಳು ಅಪಾಯದಂಚಿನಲ್ಲಿದ್ದು ಭೂಕುಸಿತದ ಭೀತಿ ಎದುರಿಸುತ್ತಿವೆ. ಮಹಿಳೆಯ ಎಡವಟ್ಟಿಗೆ ಆಕ್ರೋಶಗೊಂಡ ಸ್ಥಳೀಯರು ಅವೈಜ್ಞಾನಿಕ ಕಾಮಗಾರಿ ನಡೆಯುತ್ತಿರುವ ಪ್ರದೇಶಕ್ಕೆ ಮುತ್ತಿಗೆ ಹಾಕಿ ಪ್ರತಿರೋಧ ತೋರಿದಂತಹ ಘಟನೆ ಬಂಟ್ವಾಳ ತಾಲೂಕಿನ ಸಜೀಪಮುನ್ನೂರು ಗ್ರಾಮದ ಮಾರ್ನಬೈಲಿನಲ್ಲಿ ಬುಧವಾರ ಸಂಜೆ ನಡೆದಿದೆ. ಖಾಸಗಿ ಜಮೀನಿನಲ್ಲಿ ಮಳೆ ನೀರು ಹರಿದು ಹೋಗುವ ಬೃಹತ್ ತೋಡಿದ್ದು ಅದಕ್ಕೆ ಜಾಗದ ಮಾಲಕಿ ಕೇವಲ 2 ಅಡಿ ಅಗಲದ ಮೋರಿಯನ್ನು ನಿರ್ಮಿಸಿದ್ದಾರೆ. ಅವೈಜ್ಞಾನಿಕ ಮೋರಿ ನಿರ್ಮಾಣದಿಂದ ಮಳೆಗಾಲದಲ್ಲಿ ತೋಡಲ್ಲಿ ನೀರು ಉಕ್ಕಿ ಹರಿದು ಭೂಕುಸಿತ ಉಂಟಾಗಿ ಸ್ಥಳೀಯ ಸುಮಾರು 100ಕ್ಕಿಂತಲೂ ಹೆಚ್ಚು ಮನೆಗಳು ಮುಳುಗಡೆಯಾಗುವ ಭೀತಿ ಇದೆ. ಅಲ್ಲದೆ ಸಮೀಪದ 15 ಎಕರೆಯಷ್ಟು ಕೃಷಿ ಭೂಮಿಯು ಮುಳುಗಡೆಯಾಗಲಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ಕಂದಾಯ ನಿರೀಕ್ಷಕರು ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದು ಈ ವೇಳೆ ಸ್ಥಳೀಯರು ಜಾಗದ ಮಾಲಕಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಮಧ್ಯಪ್ರವೇಶಿಸಿದ ಪೊಲೀಸರು ಜಮೀನು ಮಾಲಕಿ ಹಾಗೂ ಸ್ಥಳೀಯರ ನಡುವೆ ಮಾತುಕತೆ ನಡೆಸಲು ಮುಂದಾಗಿದ್ದಾರೆ. ಈ ವೇಳೆ ಮಹಿಳೆ ಪೊಲೀಸರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯರನ್ನ ಅವಾಚ್ಯ ಪದಗಳಿಂದ ನಿಂದಿಸಿದಲ್ಲದೆ ತನ್ನ ಜಾಗದ ತಕರಾರಿಗೆ ಬಂದಲ್ಲಿ ಸುಮ್ಮನೆ ಬಿಡುವುದಿಲ್ಲವೆಂದು ಆವಾಜ್ ಹಾಕಿದ್ದಾರೆಂದು ಆರೋಪಿಸಲಾಗಿದೆ. ಇನ್ನು ಪಂಚಾಯತ್ ಅಧಿಕಾರಿಗಳು ತಕ್ಷಣವೇ ಮೋರಿ ನಿರ್ಮಾಣ ಕಾಮಗಾರಿ ನಿಲ್ಲಿಸುವಂತೆ ಜಾಗದ ಮಾಲಕಿ ಸುನೀತಾ ಅವರಿಗೆ ತಾಕೀತು ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಮೋರಿ ನಿರ್ಮಿಸಿ ಮುಂದೆ ಅನಾಹುತಗಳಾದರೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲಿ ಇಡೀ ಊರಿಂದ ಮನೆ ಮುಡ್ತದೆ ಮರ ನಿಮ್ದು ಮೊನ್ನೆ ಕಂಪ್ಲೇಂಟ್ ಆಗಿದೆ, ಎಲ್ಲ ಆಗಿದೆ. ನಿಮ್ಗೆ ದಂಡ ಬರ್ತದೆ ಜಾಗದ ಓನರ್ ಮಾಡಿ ನಿಕ್ಲಾಗ ಕಂಪ್ಲೇಂಟ್ ಆಗ್ತಿರುತ್ತೆ. ಜಾಗದ ಓನರ್ ಬರಲಿ ಅವ್ರು ಮಾಡಿದವ್ರು ಬರಲಿ. ಇನ್ನೂರು ಆನಿ ಕಾಲಿ ಕೆಲಸ ಇವಾಗ ತೋಡ್ ಮಾಡೋದು ಒಂದು ನಿಮಿಷ. ಈಗ ಮರ್ಯಾದೆ ಕೊಟ್ಟು ಗುಳಿಗ ಬಂತ ಅನ್ಬಾರ್ದು, ನೀರು ಪೋಪುನು ನೀರು ಅವ್ರು ಮುಟ್ಟುದು ಬನ್ನುದು. ಗುಳಿಗ ಬಂತ ಅನ್ಬಾರ್ದು, ನೀರು ಪೋಪುನು ಮುಟ್ಟುದು ಬಂದು ಗುಳಿಗ ಬಂತ ಅನ್ಬಾರ್ದು, ನೀರು ಪೋಪುನು ಈಗ ಅವ್ರು ಮುಟ್ಟುದು ಬಲ್ಲೆ ಗುಡಿಯ ಮಾಡಿದ್ಮೇಲೆ ನಾನು ಅಡ್ಡ ಇರ್ತೇನೆ, ಕಾಲಿರ್ತೇನೆ. ಇಲ್ಲಿ ಯಾರು ಸ್ವಂತ ಅಪ್ಪನ ಮನೆ ಆಸ್ತಿ ಅಲ್ಲ, ನನ್ನ ಗಂಡನ ಆಸ್ತಿ ನಾನು ಮಾಡ್ತಿರೋದು. ಗೊತ್ತಾಯ್ತಾ ಸರ್? ಆಕ್ಚುಲಿ ಇರೋದು ರೋಡಿಂದ ನೀರು ಹೋಗೋದು ಆಚೆ ಇರೋದು, ಅದು ಬನಕ್ಕೆ ಹೋಗ್ತೇನೆ. ಮೊದಲು ನಮ್ಮ ಇಲ್ಲೆಲ್ಲ ಗದ್ದೆ ಇತ್ತು ಸರ್, ಇಲ್ಲಿ ಯಾವ ನೀರು ಹೋಗ್ತಿದ್ದಿಲ್ಲ. ಈಗ ಎಲ್ಲ ಅವ್ರ ಸೈಟಲ್ಲಿ ನೋಡಿ ಎಷ್ಟೆಷ್ಟು ನೀರು ಹೋಗಕ್ಕೆ ಬಿಟ್ಟಿದ್ದಾರೆ ಅಂತ ತಲೆಯಿಂದ ಇದಾರಲ್ಲ. ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಯಾವ ಮೋರಿ ತಂದು ಆಗ್ತಾ ಇಲ್ವಾ? ಸಣ್ಣದಾಯ್ತು ನೀವು ಮಾಡಿ ನೋಡಿ ಸರ್, ಸಣ್ಣದಾಯ್ತು ಅಂತ ನಮ್ಮ ಪಿಡಿಒ ಸರ್ ಹೇಳ್ತಾ ಇದ್ದಾರೆ. ಆಯ್ತು ಸರ್, ಸಣ್ಣದಾಯ್ತು. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೋರಿ ತಂದು ಕೊಡ್ಲಿ. ಎಷ್ಟು ದೊಡ್ಡ ಬೇಕಾದ್ರೆ ನಾನು ಜಾಗ ಕೊಡ್ತೇನೆ, ಎಷ್ಟು ದೊಡ್ಡ ಬೋರ್ ಬೇಕಾದ್ರೆ ನಾನು ಹಾಕಿಸ್ತೇನೆ. ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಅಷ್ಟೇ ಸಾಧ್ಯ ಇರೋದು. ನೀವು ಒಂದು ರೈಟಿಂಗ್ ಅಲ್ಲಿ ಆಗಿ ನನಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಿ. ಅವರು ಯಾರ್ಯಾರಿಗೆ ಎಷ್ಟು ಕನ್ವರ್ಷನ್ ಆಗಿದಾ? ಕನ್ವರ್ಷನ್ ಮಾಡಿಲ್ಲ, ಇನ್ನು ಕೃಷಿ ಭೂಮಿಯಲ್ಲೇ ಕೃಷಿ ಭೂಮಿಯಲ್ಲೇ ಇದೆ ಸರ್. ಅದು ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡ ಪೈಪ್ ಬೇಕು ಅವರಿಗೆ ಅದಕ್ಕೆ ದೊಡ್ಡದು ಬೇಕಾದ್ರೆ ಹಾಕ್ತೇನೆ. ಅವರು ಪೈಪ್ ತಂದು ಕೊಡ್ಲಿ, ನಾನು ಹಾಕ್ತೇನೆ. ಒಂದು ರೈಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿವರೆಗೂ ನೀವು ಕೆಲಸ ಮಾಡಬೇಡಿ ಹೇಳಿ. ಆಯ್ತು ಸರ್. ಬಣ್ಣಗನೆ ಬಣ್ಣಗನೆ ಈ ಪಾತ್ರೆನಾಗ ಈ ಬಣ್ಣಗನೆ ಸುಳ್ಳು ಪಾತ್ರೆ ಈ ಪುಣ್ಯ ಈ ಸಾಮಂತಾರೆ ಈ ರೈಲು ಕಾಲಿ ಪೂಜನಕ್ಕೆ ಕೇಂದ್ರ ಕೊಟ್ಟು ಈ ರೈಲು ಸುಳ್ಳು ಮಾಡಿದ್ದಾರೆ. ಈ ಸುಳ್ಳು ಮಾಡಿದ್ದಾರೆ. ಇದು ಸರ್ ನಾನು ಹೇಳ್ತೇನೆ ಮೇಡಮ್, ಒಂದೇ ನಿಮಿಷ ಇವ್ರು ಮಾತಾಡಲಿಕ್ಕೆ ಬಿಡಲ್ಲ, ಇವ್ರು ಮಾತಾಡಲಿಕ್ಕೆ ಬಿಡಿ. ನೋಡಿ 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 ಸರ್ ಒಂದೇ ನಿಮಿಷ ಇವ್ರ ಒಂದು ಕೇಳ್ತೇನೆ ನಾನು. ನೋಡಿ ನಾನು ಜಾಗ್ರತೆ ಪ್ರಥಮ ಪಾತ ಇನ್ನು ಮುಟ್ಟ ಮರ್ಯಾದೆ ಅಕ್ಕ ಅಕ್ಕನ್ನು ಮರ್ಯಾದೆ ಕೊಟ್ಟು ಮಾತೇನಿ, ಅಕ್ಕ ಅಕ್ಕನ್ನು ಮರ್ಯಾದೆ ಕೊಟ್ಟು ಮಾತೇನಿ. ನಾಯಿತ್ತು ಮುಳುತ್ತೀನಿ ಈ ಕಾಸು ಮಂತು ಬಂದು ಕುದ್ದಾನು ಕುಳಿದು ಏನೆಲ್ಲ ಮುರ್ಕೊಂಡು ಹೋಗ್ಲೆತ್ತ ಗೊತ್ತಲ್ಲ. ಅಲ್ಲ ಸರ್ ಮೇಡಮ್, ನಮ್ಮ ಮನೆ ಬಂದು ನೋಡಿ ಇವನು ದುಡ್ಡು ಮಾಡಿ ಮಂಗಳೂರಲ್ಲಿ ಮುಚ್ಕೊಂತ ನಾವು ಬದುಕಬೇಕಲ್ಲ ಇಲ್ಲಿ. ಸೈಟಿಗೆ ನಾನೆಲ್ಲ ಬರ್ಪ
నేను ಬೇರೆ ತೀರ್ನ ಗೂಣು ರಾತ್ರ ಜಪ್ಪ ಬತ್ತು ನೋಡಿ ಅಲ್ಲ ಇವ್ರು ತೀರ್ನ ಮಾಡ್ಬಿಡ ಬೇರೆ ಕಂಪ್ಲೇಂಟ್ ಇಶ್ಯೂ ಮಾಡಿ ಮೇಡಮ್ ಅದಕ್ಕೆ ಕೇಸ್ ಹಾಕಿ ಮಾಡ್ಕೊಳ್ಳಿ ಬೇರೆ ವಿಚಾರ ಇರ್ನ ಯಜಮಾನ್ರು ಕೂಡ ಸಮೇತ ನಮ್ಗೆ ಏನು ಗೊತ್ತಾಗಲಿ ಎಂಕಲಾದ ಫಿಲಂ ಪಾತ್ರ ಮುಚ್ಚಲ ಬರ್ಲಿ ನಿಮ್ ಮಾತ್ರ ಬಹಳ ತಾಳ್ಮೆ ಅಂತ ಕೇಳಿದೀವಿ ಇಲ್ಲಪ್ಪ ಮಾತಾಡ್ಬೇಡಿ ಆಯ್ತು ಆಯ್ತಾಯ್ತು ಮೇಡಮ್ ಮಾತಾಡ್ಬಿಡ್ತೇನೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಷ್ಟಿದೆ ನೀವು ನೋಡಿದೀವಿ ಸೊ ಇದು ಆಗ್ತಿರೋದು ಖಂಡಿತ ಅದು ಸಾಧ್ಯ ಇಲ್ಲ ನಾಳೆ ಮತ್ತೆ ಬ್ಲಾಕ್ ಆದ್ರೆ ಎಲ್ಲ ತೆಗೆದು 108 ತಲೆನೋವು ಆಗ್ತದೆ ಅಲ್ಲ ನಾನು ಹೇಳ್ಬಿಡ್ತೇನೆ ಫಸ್ಟ್ ಹೇಳ್ಬಿಡ್ತೇವೆ ಅವರು ಹೇಳ್ತಾರೆ ಅದೇ ಆ ಡಯಾಮೀಟರ್ 2 ಮೀಟರ್ ಸಾಕಾಗೋದಿಲ್ಲ 2 ಫೀಟ್ ಇದ್ದು 4 ಫೀಟ್ ಅಂತ ಬೇಕಂತ ಹೇಳ್ತಾ ಅಲ್ಲ ಹೇಳಿದ್ದು ನಮ್ಮ ಟೆಕ್ನಿಕಲ್ ಒಪಿನಿಯನ್ ಅದು ಮೇಡಮ್ ಯಾಕೆಂತ ಹೇಳಿದ್ರೆ ಮುಂದೆ ಆಗೋದು ನಾವೇನೋ ಅದನ್ನ ಯಾರಿಂದನೂ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ನಾವು ಪ್ರಿಕಾಷನರಿ ಮೆಜರ್ ಏನು ತಗೋಬೇಕು ಅದು ತಗೋಬೇಕು ಇಷ್ಟು ಹೇಳಿದೀವಿ ನೀವು ಅದಾಗಲ್ಲ ಅಂದ್ರೆ ನೀವು ರೈಟಿಂಗ್ ಅಲ್ಲಿ ಕೊಡಿ ಮತ್ತೆ ಅದು ತಕ್ಷಣದಲ್ಲಿ ಕೊಟ್ಟರೆ ಡಿಸೈಡ್ ಮಾಡೋಣ ಏನಂತ ಸರ್ ನೋಡಿ ಸರ್ ನಾನು 3 ತಂದು ಹಾಕಿದ್ದೀನಿ ಅದಕ್ಕಿಂತ ಹೆಚ್ಚು ಬೇಕು ಅಂದ್ರೆ ನನಗೆ ಪಂಚಾಯತಿಯಿಂದ ಕೊಟ್ಟರು ಆಗ್ತದೆ ಓಕೆ ನೀವು ರೈಟಿಂಗ್ ಅಲ್ಲಿ ಕೊಡಿ ನನ್ನಿಂದ ಶಕ್ತಿ ಇಷ್ಟೇ ಎಷ್ಟು ದೊಡ್ಡ ಪೈಪ್ ಬೇಕು ಅವ್ರುಗಳು ತಂದು ಕೊಡ್ಲಿ ನಿಮ್ಮದೇನಿದೆ ನಿಮ್ಮದೇನು ತೋಡಿದ್ ಬಿಟ್ಬಿಟ್ಟು ಮೇಲ್ಗಡೆ ನೀವೇನ್ ಕೆಲಸ ಮಾಡ್ತೀರಾ ಮಾಡ್ಕೊಳ್ಳಿ ತೋಡಿದೇನು ಕೆಲಸ ಮಾಡಬಾರ್ದು ಅಷ್ಟೇ ಓಕೆನಾ ರೈಟ್ ಇದೊಂದು ಮೇಡಮ್ ಇನ್ನೊಂದು ಬಂತು ಅದು ಅಲ್ಲ ಒಂದ್ ನಿಮಿಷ ಆ ಸೈಟ್ ಇಂದಲ್ಲ ನಮ್ ಜಾಗ ಅಲ್ಲಿಗೆ ಸರ್ವೆ ಮಾಡಿಸ್ತೀನಿ ನಮ್ ಜಾಗ ಏನಿದೆ ನಾನು ಅಕ್ವೈರ್ ಮಾಡಿ ಇದು ಮಾಡ್ತೀನಿ ನಾವು ಮತ್ತೆ ಯಾಕೆ ಎಂತ ಅವ್ರು ಮಾತಾಡೋದು ಈಗ ಅವರು ಮಾತಾಡ್ತಿಲ್ಲ ನಾನು ಕೊಟ್ಟಿದ್ದಾರೆ ನೋಡುವ ಸರ್ವೆ ಮಾಡ್ಲಿ ಅವ್ರು ಹೋಗ್ತಾನಲ್ಲ ನೋಡುವ ನೋಡಿ ಸರ್ ಸರ್ ಬೇಡ ಮೇಡಮ್ ಸರ್ವೆ ಮಾಡಿ ಮೇಡಮ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಕಾರ ಅವೆಲ್ಲ ನಾಳೆ ದಿವಸ ಅದರಿಂದ ಏನ್ ನೋಡಿ ತುಂಬಾ 4 ಇರ್ರೆ ಮಾತಾಡೋರ್ಗೆ ಮತ್ತೇನಿಗೆ ಬಂದ ನಾನು ಬಂದದಿಲ್ಲ ನಿಮ್ ಜೊತೆ ಮಾತಾಡಕ ನಿಮ್ ಕತೆ ಕೇಳಕ್ ಬಂದದಿಲ್ಲ ನಾನು ಈಗ ಲಾಸ್ಟ್ ನನಗೆ 3-4 ಇಯರ್ಸ್ ಆಗಿದೆ ಎಷ್ಟೊಂದು ಸಮಯ ಆಗಿದೆ ಗೊತ್ತಿಲ್ಲ ನಿಮ್ಮ ಅವ್ರ ಜಾಗದ ಬದಿಯವರೆಗೆ ನೀವು ಅದನ್ನ ಬರೀ ತೆಗ್ದಿದ್ದೀರಾ ನಾಳೆ ಏನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಮಸ್ಯೆ ಆದರೆ ಅದು ಕ್ರಿಮಿನಲ್ ಕೇಸ್ ಆಗ್ತದೆ ನೆನ್ಪಿಟ್ಕೊಳ್ಳಿ ಸೊ ಅದಕ್ಕೆ ತಡೆಗೋಡೆ ವ್ಯವಸ್ಥೆ ಮಾಡ್ತೀರಾ ಏನು ಮಾಡ್ತೀರಾ ಅಲ್ಲ ನೋಟಿಸ್ ಕೊಡ್ತೇನೆ ನಿಮ್ಗೆ ಗಮನಕ್ಕೆ ಇರಲಿ ಇವತ್ತು ಯಾಕೆ ನಾನು ಮೊನ್ನೆ ಸ್ಥಳಕ್ಕೆ ಬಂದಿದ್ದೆ ನೀವು ಇಲ್ಲಿ ಇರಲಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಮನೆ ಬೀಳೋ ಪರಿಸ್ಥಿತಿ ಈ ಮಳೆಗಾಲದಲ್ಲಿ 100% ಏನಾದ್ರು ಆಗ್ತಿದೆ ಅಲ್ಲಿ ಖಾಲಿ 4 ಫೀಟ್ ಮಾತ್ರ ಇದೆ ಅದು ಸ್ವಲ್ಪ ಜರದೆ ನಿಮ್ಗೆ ಗೊತ್ತಿದೆ ಯಾವಾಗ ಬೇಕು ಕೆಲವೊಂದು ಇರ್ಬೋದು ನಾನು 4-5 ಇಯರ್ಸ್ ಅನ್ಕೊಂಡು ಅದಕ್ಕೆ ಹಿಂದೆ ಇರ್ಬೋದು ಯಾವಾಗ ಮಾಡಿದ್ರು ನಿಮ್ದೇ ಜಾಗ ಅಲ್ಲ ಮೇಡಮ್ ಅದು ಅದು ಓಕೆ ಅದು ಇರ್ಲಿ ಆಗಲ್ಲ ಮನೆ ಕಾಣ್ತಾ ಇದೆಯಲ್ಲ ಮೇಡಮ್ ಈಗ ಅಲ್ಲಿ ನಮ್ಗೆ ಮನೆ ಇದೆ ನಾನು ಅದನ್ನ ಅಳತೆ ಮಾಡ್ತೀನಿ ಆ ಸರ್ವೆ ನಂಬರ್ ನಿಮಗೆ ಕಳಿಸ್ತೀನಿ ನಾನು ಸರ್ವೆ ಮಾಡಿದ್ಮೇಲೆ ಅದು ನಿಮಗೆ ರಿಪೋರ್ಟ್ ಕೊಡ್ತೀನಿ ಈಗ ಏನಂತ ಏನಂತ ಸರ್ವೆ ಮಾಡ್ತೀರಾ ಅದು ಒಳಗೆ ಉಂಟು ಅಂದ್ರೆ ನಿಮ್ಮ ಮನೆ ಜಾಗ ನಿಮ್ಮದೇ ಅಂತ ಹೇಳಿದ್ರಾ ಅದರಲ್ಲಿ ಇಲ್ಲ ಅಂತ ನಾವು ಗುಳಿಗನ ಅಂತ ಹೇಳ್ತೇವೆ ನಾವು ಅದು ಜಾಗ ಅವರಿಗೆ ಅಲ್ಲ ಅಪ್ಪ ಇರ್ರೇನೆ ನಿಮಿಷ ಅವ್ರ ಜಾಗ ಇರ್ಲಿ ಹೊಸ ಮನೆ ಕಟ್ಟಿ ಆಯ್ತು ಮೇಡಮ್ ಇದೆ ಹೊಸ ಮನೆಗಳದೇ ಅಲ್ಲ ನಮ್ಗೆ ಇಶ್ಯೂ ಉಂಟು ನಿಮ್ದು ಇಶ್ಯೂ ಸಪರೇಟ್ ಇಶ್ಯೂ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಂಡು ಸಪರೇಟ್ ಇಶ್ಯೂ ನೀವು ಅದನ್ನ ನೀವು ಏನಿದೆ ಅದನ್ನ ಲೀಗಲ್ ಆಗಿ ಮಾಡ್ಕೊಂಡು ನಾನು ಹೇಳ್ತೀನಿ ಹಳೆ ಮನೆ ಇಶ್ಯೂ ಹೇಳ್ತಾರೆ ಸೊ ಅದಕ್ಕೆ ನೀವು ಹೋಗಿ ಅವನೇ ಮಾತಾಡಿ ಎಲ್ಲ ಅರ್ಥ ಆಗಲ್ಲ